गृह मंत्री डॉक्टर जी परमेश्वर ने तुमकुर दशहरा पूजा में भाग लिया। भाग लेने के बाद उन्होंने मीडिया से बात की। ಇವತ್ತು ಎರಡನೇ ದಿವಸಕ್ಕೆ ಕಾಲಿಟ್ಟಿದ್ದೇವೆ। ಇವತ್ತು ಧಾರ್ಮಿಕ ಪೂಜೆ ಎರಡನೇ ದಿವಸದ ಪೂಜೆಯಲ್ಲಿ ನಾನು ಮತ್ತು ನನ್ನ ಶ್ರೀಮತಿಯವರು ಭಾಗವಹಿಸಿದ್ದೇವೆ। ಬಹಳ ಯಶಸ್ವಿಯಾಗಿ ಈ ಪೂಜಾ ಕಾರ್ಯಗಳು ನಡೆದಿದ್ದಾವೆ। ನಮ್ಮ ಸಂಪ್ರದಾಯದಂತೆ ಪ್ರತಿ ದಿವಸ ಆ ದುರ್ಗೆಗೆ, ತಾಯಿಗೆ, ಚಾಮುಂಡೇಶ್ವರಿಗೆ, ಭುವನೇಶ್ವರಿಗೆ ನಾವು ವಿಧ ವಿಧವಾದ ಅಲಂಕಾರವನ್ನು ಮಾಡಿ ಪೂಜೆ ಮಾಡತಕ್ಕಂಥದ್ದು ನಮ್ಮ ಸಂಪ್ರದಾಯ। ಹಾಗಾಗಿ ಇವತ್ತು ಎರಡನೇ ದಿವಸ ಅದೇ ರೀತಿ ಅಲಂಕಾರ ಮಾಡಿ ಇವತ್ತು ಪೂಜಾ ಕಾರ್ಯಗಳನ್ನು ಮಾಡಿದ್ದೇವೆ। ಆ ತಾಯಿ ಎಲ್ಲರಿಗೂ ಸದ್ಮಂಗಳವನ್ನು ಕೊಡಲಿ ಹಾಗೆ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ। ರಾಜ್ಯದಲ್ಲಿ ಸುಭಿಕ್ಷವಾಗಿ ಎಲ್ಲರಿಗೂ ಕೂಡ ಮಳೆ ಬೆಳೆ ಆಗಲಿ, ಜನರಿಗೆ ನೆಮ್ಮದಿ ಕೊಡಲಿ, ಮನಃಶಾಂತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ। ನಿನ್ನೆ ದಿವಸ ಮೈಸೂರಿನಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ। ತಾಯಿ ಚಾಮುಂಡೇಶ್ವರಿಗೆ ನಮಗೆ ಸದ್ಮಂಗಳವನ್ನು ಕೊಡಿ ಇಡೀ ರಾಜ್ಯಕ್ಕೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ। ಏನು ಬಹಳ ದಿವಸದಿಂದ ಗೊಂದಲ ಇತ್ತು, ಆ ಗೊಂದಲ ನಿವಾರಣೆ ಆಗಿದೆ। ಆ ತಾಯಿಗೆ ಬಾನು ಮುಷ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜಾ ಕೆಲಸವನ್ನು ಮಾಡಿದ್ದಾರೆ। ಹಾಗಾಗಿ ಇವತ್ತು ಎಲ್ಲರಿಗೂ ದೇವರು ಎಲ್ಲರಿಗೂ ಸೇರುವಂಥದ್ದು ಮತ್ತು ದೇವರ ಆಶೀರ್ವಾದವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು। ಎಲ್ಲ ಧರ್ಮಗಳು ಅದನ್ನೇ ಕೇಳೋದು। ಯಾವುದೇ ಧರ್ಮದಲ್ಲಿದ್ದರೂ ಕೂಡ ನಮಗೆ ಒಳ್ಳೆಯದು